ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಈ ತಿಥಿಯ ದಿನ ಸ್ವಯಂ ಸಿದ್ಧಿ ಮುಹೂರ್ತ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಪಂಚಾಂಗವನ್ನು ನೋಡೋದಿಲ್ಲ. ವಿಶೇಷವಾದಂಥ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ನಮಗೆ ಕೊನೆ ಇಲ್ಲದ್ದು, ಸವೆಯದೇ ಇರುವಂಥದ್ದು, ಎಂಡ್ ಅನ್ನುವಂಥದ್ದೇ ಇರೋದಿಲ್ಲ. ಈ ದಿನ ಮಾಡುವಂಥ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಿರಬಹುದು, ಹಾಗೂ ಏನೇ ದಾನ ಧರ್ಮ ಮಾಡಿದ್ರೂ ಕೂಡ, ನೀವು ಏನೇ ಕೊಂಡುಕೊಂಡ್ರೂ ಕೂಡ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ಸಾಕಷ್ಟು ಜನ ಅಕ್ಷಯ ತೃತೀಯ ದಿನ ನಾವು ಚಿನ್ನ ಬೆಳ್ಳಿ ಒಡವೆಗಳನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಆಸೆ ತುಂಬ ಇರುತ್ತೆ. ಮಾಡಿಸ್ಕೊಂಡ್ರೆ ತಪ್ಪೇನೂ ಇಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸಾಲ ಮಾಡಿ ಮಾತ್ರ ತಗೊಳ್ಳೋದಕ್ಕೆ ಹೋಗಬಾರ್ದು. ನಮ್ಮದೇ ಸ್ವಂತ ದುಡ್ಡಿದೆ, ನಮ್ಮ ಹತ್ರ ರೆಡಿ ಇದೆ ಅಂತ ಹೇಳಿದ್ರೆ ಸಂತೋಷವಾಗಿ ಈ ದಿನ ನೀವು ಏನೇ ಕೊಂಡ್ಕೊಂಡು ಬನ್ನಿ. ಮಕ್ಕಳಿಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಈ ದಿನ ಮಾಡುವಂಥ ಯಾವುದೇ ಕೆಲಸ ಆದರೂ ಕೂಡ ಆ ಕೆಲಸದಲ್ಲಿ ಸಾಕಷ್ಟು ಲಾಭದಾಯಕವಾಗಿರುತ್ತೆ, ಸಂತೋಷದಾಯಕವಾಗಿರುತ್ತೆ. ಒಂದು ಕೆಲಸ ಕೈಗೆ ಎತ್ಕೊಂಡಿದ್ದೀವಿ ಅಂದರೆ ತುಂಬ ಸಕ್ಸಸ್ ಅನ್ನೋದು ತಂದುಕೊಡುತ್ತೆ ಅಕ್ಷಯ ತೃತೀಯ ದಿನ. ಇನ್ನು ನಾವು ಈ ಥರ ತಗೊಳ್ಳೋದಕ್ಕಾಗಲಿಲ್ಲ ಅನ್ನುವಂಥವರು ಮುಖ್ಯವಾಗಿ ಈ ದಿನ ಏನೇ ದಾನ ಧರ್ಮ ಮಾಡಿದ್ರೂ ಕೂಡ ಅದರ 100ರಷ್ಟು ಆ ವರ್ಷದಲ್ಲಿ ತುಂಬ ಲಾಭಗಳನ್ನು ಕಾಣಬಹುದು ಸ್ನೇಹಿತರೆ. ಎಷ್ಟೋ ಜನಕ್ಕೆ ಮನೆ ತಗೊಳ್ಬೇಕು, ಸ್ವಂತ ಮನೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರ ಕನಸು ಒಂದು ದೊಡ್ಡದಾಗಿ ಏನಾದರೂ ಇದೆ ಅಂತ ಹೇಳಿದ್ರೆ ಸ್ವಂತ ಕನಸಿನ ಮನೆ ಅನ್ನೋದು ಇರುತ್ತೆ. ಎಷ್ಟೋ ಕನಸು ಕಂಡಿರ್ತಾರೆ, ಭೂಮಿ ತಗೊಳ್ಬೇಕು, ಮನೆ ಮಾಡ್ಕೊಳ್ಬೇಕು, ಮನೆಯಲ್ಲಿ ನಮಗೆ ಚಿನ್ನ ಬೆಳ್ಳಿ ಒಡವೆಗಳು ಮಾಡಿಸ್ಕೊಳ್ಬೇಕು, ವೆಹಿಕಲ್ಸ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಒಳ್ಳೆ ಕೆಲಸ ಸಿಗಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಸೆ ಇರುತ್ತೆ. ಅವುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಶುಭದಾಯಕವಾದ ದಿನ ಅಂತ ಹೇಳಿದ್ರೆ ಅಕ್ಷಯ ತೃತೀಯ. ಈ ದಿನ ಮಾಡುವಂಥ ಏನೇ ಒಂದು ಸಣ್ಣ ಕೆಲಸ ಆದರೂ, ಒಳ್ಳೆ ಕೆಲಸ ಆದರೆ ತುಂಬ ಚೆನ್ನಾಗಿ 100 ದಾರಿಗಳು, ಅವಕಾಶದ ದಾರಿಗಳು ತೆರೆದುಕೊಳ್ಳುತ್ತೆ. ಅದರಲ್ಲಿ ಲಾಭದಾಯಕವಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಅರಿಶಿಣದ ಡಬ್ಬದಲ್ಲಿ ಈ ವಸ್ತುವನ್ನು ಇಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಬೆಳ್ಳಿ ಬಂಗಾರ ಒಡವೆಗಳು ಯಥೇಚ್ಛವಾಗಿ ಮಾಡಿಸ್ಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ನಾವು ಸ್ವಲ್ಪನೂ ಒಡವೆ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾರೆ ನೋಡಿ. ತುಂಬ ಚೆನ್ನಾಗಿ ಆದಾಯ ಬರುತ್ತೆ. ಆಗ ಒಡವೆಗಳು ಮಾಡಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಈ ಪರಿಹಾರ ಮಾಡಿಕೊಂಡಾಗ ನಮಗೆ ಈ ಅಕ್ಷಯ ತೃತೀಯ ದಿನ ಅಂತ ಹೇಳ್ತೀವಲ್ವ, ವರ್ಷದಲ್ಲಿ ಎಲ್ಲವೂ ಶುಭ ಕಾರ್ಯಗಳು ಮಾಡುವಂಥ ಯೋಗ ಕೂಡಿ ಬರುತ್ತೆ. ಇನ್ನು ಅರಿಶಿನ ಡಬ್ಬ ಅಂತ ಹೇಳಿದ್ರೆ ಸಾಕಷ್ಟು ಜನ ಅಡುಗೆ ಮನೆಯಲ್ಲಿ ಒಂದು ಅರಿಶಿಣದ ಡಬ್ಬಿಯನ್ನು ಇಟ್ಟಿರ್ತೀವಿ. ನಾವು ಉಪ್ಪಿನ ಜೊತೆ ಇಡಬಾರ್ದು ಅರಿಶಿಣವನ್ನು. ಉಪ್ಪು ಯಾವಾಗಲೂ ರಾಹುಕಾರಕ ಶನಿಕಾರಕ ಆಗಿರೋದ್ರಿಂದ ಗುರು ಲಕ್ಷ್ಮಿ ಈ ಅರಿಶಿಣದಲ್ಲಿ ಇರೋದ್ರಿಂದ ಎರಡನ್ನು ಜೊತೆ ಮಾಡಬಾರ್ದು. ಅದಕ್ಕೋಸ್ಕರ ಅರಿಶಿಣ ಡಬ್ಬವನ್ನು ಸಪ್ರೇಟಾಗಿ ಇಟ್ಕೊಂಡಿರಿ. ಅದು ಗಾಜಿನ ಡಬ್ಬಿಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಈ ಪರಿಹಾರಕ್ಕೆ ಅರಿಶಿಣ ಡಬ್ಬದಲ್ಲಿ ಎಷ್ಟೋ ಜನಕ್ಕೆ ಈ ದಿನ ನಾವೇನು ತಗೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಬರುವ ವರ್ಷದ ಒಳಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ, ಅವಕಾಶಗಳು ತುಂಬ ಬರುತ್ತೆ. ಒಂದು ಕಾಗದವನ್ನು ತಗೊಳ್ಳಿ, ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ, ನಾವು ಅರಿಶಿಣ ಡಬ್ಬಿಯನ್ನು ಸ್ವಲ್ಪ ಜನ ದೊಡ್ಡದೇ ಇಟ್ಟಿರ್ತಾರೆ, ಇನ್ನು ಸ್ವಲ್ಪ ಜನ ಚಿಕ್ಕದಾಗಿ ಇಟ್ಟಿರ್ತಾರೆ. ದೊಡ್ಡ ಡಬ್ಬಿ ಇಟ್ಟಿದ್ರೆ ಪೂರ್ತಿಯಾಗಿ ಒಂದು ಬೆಳ್ಳುಳ್ಳಿಯನ್ನೇ ಇಟ್ಬಿಡಿ. ಇಲ್ಲ ನಾವು ಚಿಕ್ಕದಾಗಿ ಇಟ್ಟಿದ್ದೀವಿ ಅನ್ನುವಂಥವರಾದರೆ ಒಂದೇ ಒಂದು ಎಸಳನ್ನು ತಗೊಳ್ಳಿ, ಸಾಕಾಗುತ್ತೆ. ಈ ಥರ ತಗೊಂಡು ಕಾಗದದಲ್ಲಿ ಬೆಳ್ಳುಳ್ಳಿಯನ್ನು ಹಾಕಬೇಕು. ಒಂದು ಚೆನ್ನಾಗಿರುವಂಥ ಮೊಗ್ಗಿರುವಂಥ ಲವಂಗಗಳು 2 ತಗೊಳ್ಬೇಕು. ಚೆಕ್ ಮಾಡಿ ಸ್ನೇಹಿತರೆ, ಲವಂಗಗಳ ಮೇಲೆ ಮೊಗ್ಗಿರುತ್ತೆ ನೋಡಿ, ಅದು ಕ್ಲೀನಾಗಿ ಕಂಪ್ಲೀಟಾಗಿ ಇರಬೇಕು. ಮುರಿದೋಗಿದ್ದರೆ
ಪರಿಹಾರಕ್ಕೆ ಸೂಕ್ತವಾಗಿರೋದಿಲ್ಲ. ಕುಂಕುಮವನ್ನು ಸ್ವಲ್ಪ ತಗೊಳ್ಳಿ. ಈ ವಸ್ತುಗಳು ಎಲ್ಲವೂ ನೀವು ನೋಡಿ, ನಮ್ಮ ಮನೆಯಲ್ಲಿ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳಿದ್ದಾಗ ಇವುಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ಈ ವಸ್ತುಗಳಲ್ಲಿ ಯಥೇಚ್ಛವಾಗಿ ಆ ಶಕ್ತಿ ಇರೋದರಿಂದ ವಸ್ತುಗಳನ್ನು ನಾವು ಬಳಸಿದ ತಕ್ಷಣ ಈ ಕಷ್ಟಗಳು ಪ್ರತಿ ಮೂಲೆಯಲ್ಲೂ ಕೂಡ ಸೇರಿಕೊಂಡೇ ಇರುತ್ತೆ. ಅವುಗಳನ್ನು ಎಳೆದುಕೊಂಡು ಸಕಾರಾತ್ಮಕವಾದಂಥ ಆಲೋಚನೆಗಳು ಆ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಬರುವಂತೆ ಈ ಪರಿಹಾರ ಮಾಡುತ್ತೆ. ಒಳ್ಳೆ ಮನಸ್ಸಿಂದ ಒಳ್ಳೆ ಆರೋಗ್ಯವಂತರಾಗಿ ಇರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಒಬ್ಬ ಮನುಷ್ಯನಿಗೆ ಮನೆಯಲ್ಲಿರುವಂಥ ಸದಸ್ಯರಿಗೆ ಮನಸ್ಸು ಚೆನ್ನಾಗಿದೆ, ಆಲೋಚನೆಗಳು ತುಂಬ ಚೆನ್ನಾಗಿದೆ, ಆರೋಗ್ಯವರ್ಧಕವಾಗಿದ್ದಾರೆ, ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ ಅಂತ ಹೇಳಿದ್ರೆ ದುಡಿಯೋದಕ್ಕೆ ನಾನಾ ಥರದ ಮಾರ್ಗಗಳು ಅನ್ನೋದು ತೆರೆದುಕೊಳ್ಳುತ್ತೆ. ಅದೃಷ್ಟ ಅನ್ನೋದು ತಾನಾಗೆ ಒಲ್ದು ಬರುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡಿಕೊಂಡಾಗ ಇಷ್ಟನ್ನು ನೀವು ಫೋಲ್ಡ್ ಮಾಡಿ ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಇಷ್ಟ ದೇವಿಯನ್ನು ಕೇಳಿಕೊಂಡು ಅಕ್ಷಯ ತೃತೀಯ ದಿನ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಜಾಸ್ತಿ ಅಂದರೆ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಜಾಸ್ತಿ ಆಗಲಿ ಅಂತ ಕೇಳಿಕೊಂಡು ಅರಿಶಿಣ ಡಬ್ಬದಲ್ಲಿ ಇದನ್ನು ಇಡಿ. ಇದನ್ನು 45 ದಿನಗಳು ಅಂದರೆ 45 ಡೇಸು ಇಡಬೇಕಾಗುತ್ತೆ. ಈ ಥರ ಇಟ್ಟು ತದನಂತರ ನೀವು ಅದನ್ನು ಮತ್ತೆ ತೆಗಿಯೋದೇನು ಬೇಕಾಗಿರೋದಿಲ್ಲ. ಅರಿಶಿಣ ಖಾಲಿ ಆದಮೇಲೆ ಅದ್ರ ಮೇಲೇ ಹಾಕ್ಕೊಳ್ಳಿ. ಈ ಥರ ಒಂದಷ್ಟು ಸಾರಿ, ಒಂದು 3 ಸಾರಿ ಅಥವಾ 5 ಸಾರಿ ನಾವು ಈ ಸೇಮ್ ಈಗ ತಿಳಿಸಿರುವ ವಿಧಾನದಲ್ಲಿ ಅರಿಶಿಣ ಡಬ್ಬದಲ್ಲಿ ಇವುಗಳನ್ನು ಇಟ್ಟು ಮಾಡಿಕೊಳ್ಳೋದ್ರಿಂದ ಆ ವರ್ಷದಲ್ಲಿ ನಾವು ಯಥೇಚ್ಛವಾದಂಥ ಚಿನ್ನವನ್ನು ತಗೊಳ್ಳೋದಕ್ಕೆ ನಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ. ಹಣ ಆಕರ್ಷಿಸುತ್ತೆ, ಹಣ ನಮ್ಮನ್ನು ಹುಡುಕೊಂಡು ಬರುತ್ತೆ ಸ್ನೇಹಿತರೆ. ಮನೆಯಲ್ಲಿ ತುಂಬ ಸಂತೋಷವಾಗಿ ಇರ್ತೀವಿ. ಮನೆಯ ಸದಸ್ಯರಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಆ ಮನೆಯಲ್ಲಿ ಕಡು ಬಡತನ ಇದ್ದರೂ ಕೂಡ ಶ್ರೀಮಂತಿಕೆ ಅನ್ನೋದು ತಾನಾಗೆ ಹುಡುಕೊಂಡು ಬರುತ್ತೆ. ಆ ಪರಿಹಾರಕ್ಕೆ ಅಷ್ಟೊಂದು ಶಕ್ತಿ ಇದೆ. ನೆನಪಲ್ಲಿಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಮತ್ತು ಇದನ್ನು ಅಷ್ಟು ದಿನ ಆದಮೇಲೆ ನೀವು 45 ದಿನ ಆದಮೇಲೆ ತೆಗೆದುಬಿಟ್ಟಿದ್ದೆ ನೀಟಾಗಿ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಅಥವಾ ನೀರು ಹರಿಯುವಂಥ ಜಾಗದಲ್ಲಿ ಇದನ್ನು ಹಾಕ್ಬಿಟ್ಟು ಹೊಸದಾಗಿ ಮತ್ತೊಮ್ಮೆ ಮಾಡ್ಕೊಳ್ಳಿ. ಇದನ್ನು ನಾವು ಒಂದು ಹಿಂದಿಂದೇ ಒಂದು 3 ಸರಿ 5 ಸಾರಿ ಮಾಡಿಕೊಂಡ್ರೆ ತುಂಬ ಲಾಭವನ್ನು ಕಾಣಬಹುದು. ತುಂಬ ಸಂತೋಷ ನಿಮ್ಮದಾಗುತ್ತೆ ಅಂತ ಹೇಳ್ತೀನಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಿ